ನಮಸ್ಕಾರ ವೀಕ್ಷಕರೇ, ನಮ್ಮೂರೇ ಚಂದ ನಮ್ಮೂರೇ ಅಂದ. ಇಂತಹ ಸುಂದರವಾದ ನಮ್ಮೂರನ್ನ ಸ್ವಚ್ಛವಾಗಿರಿಸುವಂತಹ ಕರ್ತವ್ಯ ನಮ್ಮೆಲ್ಲರದ್ದು. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಮೊದಲನೆಯ ಹೆಜ್ಜೆ ಕಸದ ನಿರ್ವಹಣೆ. ಕಸದ ನಿರ್ವಹಣೆ ಅಂತ ಬಂದಾಗ ಕಸವನ್ನ ಬೇರ್ಪಡಿಸೋದು ಹಾಗೂ ಕಸವನ್ನ ಮರುಬಳಕೆ ಮಾಡೋದು ಪ್ರಮುಖವಾದ ಹಂತಗಳು. ಈ ನಿಟ್ಟಿನಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ಸಾಹಸ್ ಎಂಬ ಸರ್ಕಾರೇತರ ಸಂಸ್ಥೆಯ ವತಿಯಿಂದ ಕಸ ರಸ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಕೋರಮಂಗಲ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ಪ್ರತಿ ಮನೆಗೂ ಪಾಲಿಕೆಯ ಅಧಿಕಾರಿಗಳು, ಪೌರ ಕಾರ್ಮಿಕರು ಹಾಗೂ ಈ ಒಂದು ಸರ್ಕಾರೇತರ ಸಂಸ್ಥೆಯ ಅಧಿಕಾರಿಗಳು, ಕಾರ್ಯನಿರ್ವಾಹಕರು ತೆರಳಿ ಒಣಕಸ ಹಾಗೂ ಹಸಿ ಕಸವನ್ನಾಗಿ ಕಸವನ್ನ ವಿಂಗಡಣೆ ಮಾಡಿ ನೀಡಿ ಎಂದು ಅವರನ್ನು ಮನವಿ ಮಾಡಲಾಗ್ತಿದೆ. ಅದರ ಜೊತೆಯಲ್ಲಿ ಅಲ್ಲಿಂದ ಸಂಗ್ರಹವಾದ ಕಸವನ್ನ ಕಸ ರಸ ಘಟಕದಲ್ಲಿ ಹಸಿ ಕಸವನ್ನ ಗೊಬ್ಬರವನ್ನಾಗಿ, ಒಣ ಕಸವನ್ನ ಹಾಲಿನ ಕವರ್ಗಳು, ವಾಟರ್ ಬಾಟಲ್ಗಳು, ಈ ತ್ಯಾಜ್ಯ ಈ ರೀತಿಯಾಗಿ 12ರಿಂದ 15 ವಿಧದಲ್ಲಿ ವಿಂಗಡಣೆ ಮಾಡಲಾಗ್ತಿದೆ. ಏನಾಗ್ತಿದೆ ಈ ಒಂದು ಘಟಕದಲ್ಲಿ ಬನ್ನಿ ನೋಡೋಣ. ಪಡುವಣ ಕಡಲಿನ ನೀಲಿಯ ಬಣ್ಣ, ಮುಡಿಯೊಳು ಸಂಜೆಯ ಅಂಚಿನ ಚಿನ್ನ, ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು, ಬಿರುಮಳೆಗಂಜದ ಬೆಟ್ಟದ ಸಾಲು, ಹುಲಿಕಾಡಾನೆಗಳಲೆಯುವ ಕಾಡಿದು ಸಿರಿಗನ್ನಡ ನಾಡು. ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ, ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ, ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ, ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ, ದಾನ ಧರ್ಮಗಳ ಕೊಡುಗೈಯಾಗಿ, ವೀರಾಗ್ರಣಿಗಳ ತೊಟ್ಟಿಲ ತೂಗಿ, ಬೆಳಗಿದ ನಾಡಿದು ಚಂದನ ಗಂಪಿನ ಸಿರಿಗನ್ನಡ ನಾಡು. ನಮ್ಮ ನಾಡು ಸಮೃದ್ಧಿಯ ಬೀಡು. ಹಚ್ಚ ಹಸಿರನ್ನ, ಯಥೇಚ್ಛ ನೀರನ್ನು ನೀಡಿ ಜನರ ಮನಸ್ಸಿಗೆ ಆನಂದ ನೀಡಿರುವ ಸುಖ ಸಂತೃಪ್ತಿಯ ನಾಡು. ಇಂತಹ ಕನ್ನಡ ನಾಡನ್ನು ಮತ್ತಷ್ಟು ಸುಂದರವಾಗಿಸಿ ಪರಿಸರ ಕಾಪಾಡಿ ಮೆರೆಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ. ಇಂದು ನಗರಗಳು ಬೆಳೆಯುತ್ತಿವೆ, ಪ್ರತಿದಿನ ಪ್ರತಿಕ್ಷಣ ಜನಸಂಖ್ಯೆ ಹೆಚ್ಚುತ್ತಿದೆ. ಹಾಗೆ ಜೊತೆಯಾಗಿ ವಸತಿ ಸಮೂಹಗಳು ಗಗನ ಮುಟ್ಟಿ ಬೆಳೆದು ನಿಂತಿದೆ. ಗಡಿಬಿಡಿ ಜೀವನ, ನಿರಂತರ ಒತ್ತಡಕ್ಕೆ ಒಳಗಾಗಿ ಜನ ಸಹನೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ಅಸಹನೆ ಅಶಿಸ್ತಿಗೆ ದಾರಿಯಾಗಿ ಪರೋಕ್ಷವಾಗಿ ಪ್ರತಿಕ್ಷಣವೂ ಅಗಾಧವಾಗಿ ಉತ್ಪತ್ತಿಯಾಗುತ್ತಿರುವ ಕಸದ ನಿರ್ವಹಣೆಯಲ್ಲಿ ವ್ಯತ್ಯಯವನ್ನು ಉಂಟು ಮಾಡುತ್ತಿದೆ. ಆದರೆ ಇಷ್ಟೆಲ್ಲದರ ನಡುವೆ ತ್ಯಾಜ್ಯ ಸಂಗ್ರಹಣೆ, ತ್ಯಾಜ್ಯ ವಿಲೇವಾರಿ, ತ್ಯಾಜ್ಯ ವಿಂಗಡಣೆ, ಅಂತೆ ತ್ಯಾಜ್ಯ ಸಂಸ್ಕರಣೆಗೆ ಹಾಗೆ ಅವುಗಳು ಯಶಸ್ವಿಯಾಗಿ ಪುನರ್ಬಳಕೆಯಾಗುತ್ತಿರುವ ಪರಿಸರ ಸ್ನೇಹಿ ಕಸರಸ ಕಾರ್ಯಾಚರಣೆಯ ವಿಶ್ವಾಸದ ಬೆಳಕು ಇಂದು ಹೊರಹೊಮ್ಮಿದೆ. ಕಸವನ್ನು ರಸವಾಗಿಸುವ ಈ ಪ್ರಯತ್ನಕ್ಕೆ ಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ಒಂದು ಕ್ಷಣದ ಆಲೋಚನೆ, ಹಾಗೆ ಒಂದಿಷ್ಟು ಸಹನೆ. ಇದು ಬೆಂಗಳೂರಿನ ಕೋರಮಂಗಲದಲ್ಲಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ನಡೆಸಲಾಗುತ್ತಿರುವ ಸಾಹಸ್ ಕಸರಸ ವಿಂಗಡಣಾ ಸಂಸ್ಕರಣಾ ಕೇಂದ್ರ. ನಮ್ಮ ನಗರದಲ್ಲಿ ಪ್ರತಿದಿನವೂ ಉತ್ಪತ್ತಿಯಾಗುತ್ತಿರುವ ಕಸವನ್ನು ಮೂಲದಲ್ಲೇ ಹಸಿ ಕಸವಾಗಿ, ಒಣ ಕಸವಾಗಿ ಬೇರ್ಪಡಿಸಿ ಸಂಗ್ರಹಣೆ ಮಾಡಲಾಗುತ್ತಿದೆ. ಅಂತೆ ಬೇರ್ಪಡಿಸಿ ಸಂಗ್ರಹಿಸಲಾದ ಒಣಕಸವನ್ನು ಪೇಪರ್, ಪ್ಲಾಸ್ಟಿಕ್ ಬಾಟಲ್, ಗಟ್ಟಿ ಪ್ಲಾಸ್ಟಿಕ್, ಕಬ್ಬಿಣ ಮತ್ತು ತಗಡು, ಗಾಜು, ಈ ತ್ಯಾಜ್ಯ ಹೀಗೆ ಮತ್ತಷ್ಟು ಭಾಗಗಳಾಗಿ ಗುರುತಿಸಿ ಬೇರ್ಪಡಿಸಿ ಮುಂದಿನ ಸಂಸ್ಕರಣೆಗೆ ಹಾಗೂ ಪುನರ್ಬಳಕೆಗಾಗಿ ಕಳುಹಿಸಿಕೊಡಲಾಗುತ್ತಿದೆ. ಇನ್ನು ಹಸಿ ತ್ಯಾಜ್ಯ ಸಂಗ್ರಹಣೆಗೊಂಡ ಪ್ರತಿನಿತ್ಯದ ಹಸಿ ಕಸವನ್ನು ಮಿಶ್ರಣ ಮಾಡಿ ತುಂಡರಿಸಿ ಸಂಸ್ಕರಿಸಿ ರಸಗೊಬ್ಬರವಾಗಿ ಪರಿವರ್ತಿಸಲಾಗುತ್ತಿದೆ. ಇನ್ನು ಈ ಕಸವನ್ನು ರಸವನ್ನಾಗಿಸುವ ಯೋಚನೆ ಬಂದಿದ್ದು, ಅಂತೆ ಸಾಹಸ್ ಕಸರಸ ಘಟನೆ ಕಾರ್ಯಾಚರಣೆಗೊಂಡ ಹಿನ್ನೆಲೆಯನ್ನು ವಿವರವಾಗಿ ತಿಳಿಸಿ ಮಾತನಾಡಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬಿಟಿಎಂ ವಿಭಾಗದ ಕಾರ್ಯಪಾಲಕ ಅಭಿಯಂತರಾದ ಶ್ರೀ ಜಗನ್ನಾಥ್ ಅವರು. ಇಲ್ಲಿ ಒಂದು ಕಸರಸ ಪ್ರಾಜೆಕ್ಟ್ ಇವರು ನನ್ನ ಅಪ್ರೋಚ್ ಮಾಡಿದರು. ಈ ಥರ ಒಂದು ಇದನ್ನು ನಾವು ಈ ಥರ ಒಂದು ಪ್ರಾಜೆಕ್ಟ್ ಇದೆ ನಮ್ಮದು, ಈ ಥರ ನಾವು ವೆಟ್ ವೇಸ್ಟು ಡ್ರೈ ವೇಸ್ಟು ಇದನ್ನು ಸೆಗ್ರಿಗೇಷನ್ ಮಾಡೋದಕ್ಕೆ ನಮಗೆ ಇದನ್ನು ಅವರ ಪ್ರಾಜೆಕ್ಟ್ನ ವಿವರಗಳು ತಿಳಿಸ್ಬಿಟ್ಟು ಇದಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದರು.
ನಾವು ಇದಕ್ಕೆ ಸ್ಥಳಾವಕಾಶ ಒದಗಿಸೋದಕ್ಕೆ ಸೂಕ್ತ ಜಾಗವನ್ನು ಈ ಜಾಗವನ್ನು ಸೆಲೆಕ್ಟ್ ಮಾಡಿ 2200 ಅಡಿಗಳಷ್ಟು ಜಾಗವನ್ನು ಇವರಿಗೆ ನಾವು ಕಸರಸ ಅವರಿಗೆ ನೀಡಿರುತ್ತೇವೆ. ದಿನನಿತ್ಯ 2 ಟನ್ನಷ್ಟು ಡ್ರೈ ವೇಸ್ಟ್ ಕಲೆಕ್ಷನನ್ನು ಇವರಿಗೆ ನಾವು ನೀಡ್ತಾ ಇದ್ದೀವಿ. ಇದನ್ನು ಇವರು ಸೆಗ್ರಿಗೇಷನ್ ಮಾಡಿ ಇದನ್ನು ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಕಸದ ಪ್ರಮಾಣ ಭಾಳ ಕಡಿಮೆ ಆಗಿದೆ. ನಮಗೆ ಕಸದ ಶೇಖರಣೆ ಪ್ರಮಾಣ ಸೆಗ್ರಿಗೇಷನ್ನು ಇವರೇ ಸೋರ್ಸು ಇದರಲ್ಲಿ ಮಾಡಿಕೊಡ್ತಾ ಇರೋದ್ರಿಂದ ನಮಗೆ ಕಸದ ಪ್ರಮಾಣ ಭಾಳ ಕಡಿಮೆ ಆಗಿದೆ. ಇದ್ರ ಜೊತೆಗೆ ವೆಟ್ ವೇಸ್ಟು 1 ಟನ್ನಷ್ಟು ಇವರು ಇಲ್ಲೇ ಇದು ಮಾಡಿಕೊಡ್ತಾ ಇದ್ದಾರೆ. ಇವರ ಕಾರ್ಯವೈಖರಿಯು ನಮಗೆ ಭಾಳ ಸಮರ್ಪಕವಾಗಿದ್ದು ಇದರಿಂದ ನಮಗೆ ಭಾಳ ಅನುಕೂಲ ಆಗ್ತಾ ಇದೆ. ಜೊತೆಯಲ್ಲೇ ಬಂದು ಅವೇರ್ನೆಸ್ ಪ್ರೋಗ್ರೆಸ್ ಕೊಡ್ತಾರೆ, ಸೆಗ್ರಿಗೇಟೆಡ್ ಇದನ್ನು ತೊಗೊಳೋದಕ್ಕೆ ಕೊಡ್ತಾರೆ. ಅಂದರೆ ಮೂಲದಲ್ಲೇ ನಾವು ಕಸನ ನಾವು ಸಂಗ್ರಹಣೆ ಮಾಡೋದ್ರಲ್ಲೇ ವಿಂಗಡಣೆ ಮಾಡೋದಕ್ಕೆ ನಮ್ಗೆ ಭಾಳ ಅನುಕೂಲ ಮಾಡಿಕೊಡ್ತಾರೆ. ಅದರಂತೆ ಈಗ ನಾವು ಆಡುಗೋಡಿ ಮತ್ತು ಇದರಲ್ಲಿ ಈ ಸಂಸ್ಥೆಯ ಜೊತೆಗೆ ಈಗ ಮಾಡ್ತಾ ಇರೋದ್ರಿಂದ ನಮಗೆ ವಿಂಗಡಣೆ ಕಸವು ಬರ್ತಾಯಿದ್ದು, ಘನತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯ ಎರಡು ಪ್ರಮಾಣದಲ್ಲೂ ವಿಂಗಡೆ ಆಗ್ತಾಯಿದ್ದು ಸಮಸ್ಯೆಯು ಸುಮಾರು 80% ಸಮಸ್ಯೆಯು ನಿವಾರಣೆ ಆಗಿರುತ್ತದೆ. ಈಗಾಗಲೇ ನಾವು ಇವರಿಗೆ ನೀಡುವ ಕಸದ ಪ್ರಮಾಣದ ಲೆಕ್ಕವನ್ನು ಇಲ್ಲಿ ದಾಖಲಿಸಲಾಗುತ್ತದೆ. ಅದರಂತೆ ಇವರು ಕಸವನ್ನು ಮತ್ತೆ ಇವರು ಮಾರಾಟ ಮಾಡಿದ ಕಸದ ವಿವರಗಳನ್ನು ಸಹ ಸಂಗ್ರಹಿಸಿ ಅದನ್ನು ಸಹ ಪ್ರತಿನಿತ್ಯವೂ ನಾವು ನಮ್ಮ ಹಿರಿಯ ಅಧಿಕಾರಿಗಳ ಘನತ್ಯಾಜ್ಯ ವಿಭಾಗಕ್ಕೆ ಕಳಿಸ್ಕೊಡ್ತಾ ಇರ್ತೀವಿ. ಈ ಸಂಸ್ಥೆಗೆ ನಾವು ಇದನ್ನು ಉಚಿತವಾಗಿ ನೀಡಿರುತ್ತೇವೆ. ಭದ್ರತಾ ಠೇವಣಿಯಾಗಿ ಮಾತ್ರ 5,000 ರೂಪಾಯಿಗಳ ಭದ್ರತಾ ಠೇವಣಿಯನ್ನು ಮಾತ್ರ ಪಡೆದಿರುತ್ತೇವೆ. ಪೌರ ಕಾರ್ಮಿಕರಿಗೆ ಇವರು ಅದಕ್ಕೆ ತಕ್ಕಂತೆ ಇವರು ಹಣವನ್ನು ನೀಡುತ್ತಾರೆ. ಪ್ರತಿನಿತ್ಯ ನಮಗೆ 2 ಟನ್ನು ಘನತ್ಯಾಜ್ಯವನ್ನು ಹಾಗೂ 1 ಟನ್ನು ನಮಗೆ ಇದನ್ನು ವೆಟ್ ವೇಸ್ಟ್ನ ಇದು ಮಾಡಿಕೊಡ್ತಾ ಇರೋದ್ರಿಂದ ನಮಗೆ ನಿಯರ್ಲಿ ನಮಗೆ 1200 ರೂಪೀಸ್ ಅಷ್ಟು ನಮಗೆ ಅನುಕೂಲ ಪ್ರತಿನಿತ್ಯ ನಮಗೆ ಇದು ಬರೋದ್ರಿಂದ ಅದನ್ನೇ ಆ ಪ್ರಮಾಣದಲ್ಲಿ ನಮಗೆ ಪ್ರತಿ 30 ದಿನಗಳಿಗೆ ಅಂದರೆ ನಿಯರ್ಲಿ ನಮಗೆ ಒಂದು 50,000ದಿಂದ 60,000ವರೆಗೂ ನಮ್ಗೆ ಅನುಕೂಲ ಆಗ್ತಾ ಇರೋದು. ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಈ ಸಾಹಸ್ ಕಸರಸ ಸಂಸ್ಕರಣಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಸಂಸ್ಕರಣೆಯ ವಿವಿಧ ಹಂತಗಳನ್ನು ನೋಡಿ ಕಸವನ್ನು ವಿಂಗಡಿಸಿ ನೀಡುವಲ್ಲಿನ ಅನುಕೂಲಕರ ಅಂಶವನ್ನು ಮನಗಂಡಿದ್ದಾರೆ, ಅರಿವುಗೊಂಡಿದ್ದಾರೆ. ಸಾಹಸ್ ಕಸರಸ ಘಟಕ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವುದು ಪಾಲಿಕೆಗೆ ಪೂರಕವಾಗಿ ಒದಗಿ ಬಂದಿದೆ. ಜೊತೆಗೆ ಇದು ಹೆಮ್ಮೆಯ ವಿಷಯವೆನಿಸಿದೆ. ಸಾಮಾನ್ಯ ನಾಗರಿಕರು ಈ ಕೇಂದ್ರಕ್ಕೆ ಭೇಟಿ ನೀಡಿದ್ರಿಂದ ಅವರಿಗೆ ಈ ಘನತ್ಯಾಜ್ಯವನ್ನು ನಾವು ವಿಂಗಡಿಸಿಕೊಳ್ಳೋದ್ರಿಂದ ಯಾವ ರೀತಿ ಅನುಕೂಲಗಳಿದೆ ಅನ್ನೋದು ಅವ್ರಿಗೆ ಅರಿವಾಗುತ್ತದೆ. ಈ ಸಂಗ್ರಹಾಲಯವು ಸಾರ್ವಜನಿಕರಿಗೆ ಯಾವಾಗಲೂ ತೆಗೆದೇ ಇರುತ್ತದೆ. ಆಮೇಲೆ ಇವರು ಸ್ಕೂಲ್ ಚಿಲ್ಡ್ರನ್ಸು ಆಮೇಲೆ ಇವ್ರ ಜೊತೆಗೆಲ್ಲ ಇಂಟ್ರಾಗೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಪಬ್ಲಿಕ್ ಜೊತೆಗೆ ಆವಾಗ ಇದು ಮಾಡ್ತಾ ಇರ್ತಾರೆ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕಿ ನಮಗೆ ಸೆಗ್ರಿಗೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ. ಅದರಿಂದ ಕಸದ ಪ್ರಮಾಣ ಹಾಗೂ ವಿಂಗಡಣೆ ಪ್ರಮಾಣವು ಇದರಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗಿರುತ್ತದೆ. ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಸ ಸಂಗ್ರಹಣೆಗಾಗಿ, ಆನಂತರದ ಸಂಸ್ಕರಣೆಗಾಗಿ ಹಾಗೂ ವಿಲೇವಾರಿಗಾಗಿ ಆಯೋಜಿಸಿರುವ ಸಾಹಸ್ ಕಸರಸ ಕೇಂದ್ರ ಕೆಲಸ ನಿರ್ವಹಿಸುತ್ತಿರುವ ಪರಿ ತ್ಯಾಜ್ಯಗಳ ವಿಂಗಡಣೆಯಿಂದ ಒದಗಿ ಬರುವ ಅನುಕೂಲಕರ ವಿಷಯಗಳು ಹಾಗೂ ತ್ಯಾಜ್ಯಗಳ ಪುನರ್ಬಳಕೆಯಾಗುವ ವಿವಿಧ ವಿಧಾನಗಳನ್ನು ವಿವರಿಸಿದ್ದು ಸಾಹಸ್ ಕಸರಸ ಸಂಸ್ಕರಣಾ ಕೇಂದ್ರದ ಕಾರ್ಯನಿರ್ವಹಣಾ ಕೇಂದ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ಸುನೀತಾ ಅವರು. ನಾವು ಸಾಹಸ್ ಸಂಸ್ಥೆ ಒಂದು ಕಸರಸ ಕೇಂದ್ರವನ್ನು ನಡೆಸ್ತಾ ಇದ್ದೀವಿ. ಈ ಒಂದು BBMP ಒಂದು ಸಹಭಾಗಿತ್ವದೊಂದಿಗೆ. ಅಂದರೆ ಈ ಒಂದು ನಮ್ಮ ಸ್ಥಳ ಏನಿದೆಯೋ ಇಲ್ಲಿ ಕಸರಸ ಕೇಂದ್ರ, ಇದು BBMP ಅವರೇ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ನಾವು ಇಲ್ಲಿ ಕಸವನ್ನು ಸಂಗ್ರಹಣೆ ಮಾಡಿ ಅಂತ ನಿರ್ವಹಣೆ ಮಾಡಿರ್ತಕ್ಕಂಥ ಒಂದು ಕೇಂದ್ರ ಇದು. ಲಕ್ಸಾಂದ್ರ ವಾರ್ಡ್ ಅಂತ ಏನಿದೆಯೋ ಈ ಒಂದು ಸುತ್ತಮುತ್ತಲ ಕೋರಮಂಗಲಕ್ಕೆ ಸಂಬಂಧಪಟ್ಟಿತ್ತು. ಅಲ್ಲಿ ನಾವು ಪ್ರತಿದಿನ ಮನೆಗಳಲ್ಲಿ ಹೋಗಿ ಏನು ಕಲೆಕ್ಟ್ ಮಾಡ್ತಾರೋ ಆ ಒಂದು ಕಸ ಕಲೆಕ್ಟ್ ಮಾಡೋ ಒಂದು ಸಮಯದಲ್ಲಿ ನಮ್ಮ ಪ್ರತಿನಿಧಿಯಿಂದ ಒಬ್ಬರಿದ್ದು ಅವರು ಆ ಮನೆಗಳವ್ರಿಗೆ ಸಪ್ರೇಟ್ ಮಾಡಿ ಕೊಡಬೇಕು. ಈ ರೀತಿಯಾಗಿ ಅವರಿಗೆ ಒಂದು ಅವೇರ್ನೆಸ್ಸನ್ನು ಕೊಟ್ಟು ಅದ್ರ ಮೂಲಕ ಅಲ್ಲಿ ಕಸನ ಹಸಿ ಕಸ, ಒಣ ಕಸ ಅಂತ ಸಪ್ರೇಟಾಗಿ ತೊಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ಸಪ್ರೇಟಾಗಿ ತೊಗೊಂಡಂತಹ ಕಸ ನಮಗೆ 2 ವಿಧವಾಗಿ ಹೋಗ್ತಾ ಇದೆ. ಅಂದರೆ ಒಂದು ಕಸರಸ ಕೇಂದ್ರ ಅಂತ ಏನಿದೆಯೋ ಇಲ್ಲಿ ನಮ್ಮ ಹಸಿ ಕಸ ಬಂದು ಸೇರ್ತಾ ಇದೆ. ಇಲ್ಲಿ ನಾವು ಅದನ್ನು ಗೊಬ್ಬರ ಆಗಿ ಮಾರ್ಪಾಡು ಮಾಡ್ತಾ ಇದ್ದೀವಿ. ಒಣ ಕಸ ಅನ್ನೋದು ಲಕ್ಸಂದ್ರದಲ್ಲೇ ಇರ್ತಕ್ಕಂಥ ಒಂದು ಕೇಂದ್ರ ಇದೆ, ಒಣ ತ್ಯಾಜ್ಯ ಸಂಗ್ರಹಣಾ ಕೇಂದ್ರ ಅಂತ. ಆ ಕೇಂದ್ರದಲ್ಲಿ ನಾವು ಬಂದಿರತಕ್ಕಂಥ ಎಲ್ಲ ಒಂದು ಡ್ರೈ ವೇಸ್ಟನ್ನು ಪೇಪರ್, ಪ್ಲಾಸ್ಟಿಕ್ ಈ ರೀತಿಯಾಗಿ ಸಪ್ರೇಟ್ ಮಾಡಿ ಅದನ್ನು ಮತ್ತೆ ಒಂದು ಮರು ಉತ್ಪಾದನಾ ಕೇಂದ್ರಗಳಿಗೆ ತಲುಪಿಸೋ ಒಂದು ಕೆಲಸನ ನಾವು BBMP ಅವರ ಒಂದು ಜೊತೆಗೂಡಿ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 4 ವರ್ಷಗಳಿಂದ ಅಂತಂದರೆ 4 ಅಂದರೆ ಈ ಒಂದು ಕೇಂದ್ರ ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. ಆದರೆ ಅದೇ ರೀತಿಯಾಗಿ 2 ವರ್ಷಗಳಿಂದ ನಾವು ಲಕ್ಸಾಂದ್ರ ವಾರ್ಡ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಲಕ್ಸಾಂದ್ರ ವಾರ್ಡಲ್ಲಿ ಪ್ರತಿದಿನ ಏನು ಕಾಂಟ್ರಾಕ್ಟರ್ ಆಗಿರ್ಬೋದು, ಆ ಒಂದು ಪೌರ ಕಾರ್ಮಿಕರು ಹೋಗಿ ಕಸ ಕಲೆಕ್ಟ್ ಮಾಡ್ತಾ ಇದ್ದಾರೋ ಆ ಒಂದು ಸಮಯದಲ್ಲಿ ಜನರು ಸಹ ನಮಗೆ ಅವ್ರ ಸಹಕಾರ ನಮಗೆ ಬೇಕಾಗಿದೆ. ಆದರೆ ಅಲ್ಲಿ ಸಹಕಾರ ನಮ್ಗೆ ಹೇಗೆ ಅಂತಂದರೆ ಅರ್ಧಂಬರ್ಧ ಆಗಿದೆ. ಕೆಲವರು ಸಪ್ರೇಟಾಗಿ ಮಾಡಿ ಕೊಡ್ತಿದ್ದಾರೆ, ಕೆಲವರು ಮಾಡ್ತಾ ಇಲ್ಲ. ಜನಗಳಿಗೆ ನಾವು ಕೇಳ್ಕೊಳ್ಳೋದು ಅಂತಂದರೆ
ನಿಮಗೋಸ್ಕರ ಕಸ ನಗರದಲ್ಲಿರ್ತಕ್ಕಂಥ ಕ್ಲಿಯರ್ ಮಾಡಬೇಕು ಅಂತ BBMP ಮುಂದೆ ಬಂದಿದೆ. ಅವರು ನಮಗೂ ಕೂಡ ನಾವು ಅವ್ರಿಗೂ ಸಹಾಯ ಮಾಡ್ತಾ ಇದ್ದೀವಿ. ಈ ನಿಟ್ಟಲ್ಲಿ ನಮ್ಮ ಪ್ರತಿನಿಧಿ ಯಾರಿರ್ತಾರೋ ಅವ್ರ ಜೊತೆ ಸೇರಿ ಏನು ಮಾಹಿತಿ ಬೇಕೋ ಅದು ತಿಳ್ಕೊಂಡು ಆದಷ್ಟು ನೀವುಗಳು ಸಹ ಸಪ್ರೇಟ್ ಮಾಡಿ ಕಸನ ಕೊಟ್ಟರೆ ಅದು ಮರುಬಳಕೆ ಅಥವಾ ಏನು ಮರು ಉತ್ಪಾದನೆಗಾಗುತ್ತೋ ಅದು ಆಗೋದಕ್ಕೆ ನಮಗೂ ಕೂಡ ಸುಲಭ ಆಗುತ್ತೆ. ಪ್ರತಿ ಮನೆಯಲ್ಲಿ ದಿನನಿತ್ಯ ಉತ್ಪತ್ತಿಯಾಗುತ್ತಿರುವ ಕಸದಲ್ಲಿ ಹಸಿ ಕಸ ಯಾವುದು, ಒಣ ಕಸ ಯಾವುದು, ಮನೆ ಬಾಗಿಲಿಗೆ ಬಂದು ಕಸವನ್ನು ಪಡೆಯುವ ಪೌರಕಾರ್ಮಿಕರಿಗೆ ಯಾವ ರೀತಿ ಕಸವನ್ನು ವಿಂಗಡಿಸಿ ಕೊಡಬೇಕು, ಹಾಗೆ ವಿವಿಧ ಪ್ರಕಾರಗಳಲ್ಲಿ ಸಂಗ್ರಹ ಮಾಡುವ ಕಸವನ್ನು ಘಟಕದಲ್ಲಿ ಬೇರ್ಪಡಿಸಿ ಒಣ ಕಸವನ್ನು ಪುನರ್ಬಳಕೆ ಮಾಡುವುದಕ್ಕೂ ಹಾಗೆ ಹಸಿ ಕಸವನ್ನು ಕಾಂಪೋಸ್ಟ್ ಆಗಿ ಪರಿವರ್ತಿಸುವಲ್ಲಿ ಸಹಾಯವಾಗಿದೆ ಎಂಬುದನ್ನು ತಿಳಿಸಿ ಮಾತನಾಡಿದವರು NGO ಸಾಹಸ್ನ ಕಸರಸ ಘಟಕದ ಕೇಂದ್ರ ಮೇಲ್ವಿಚಾರಕರಾದ ಮಧು ಅವರು. ಲಕ್ಷಂದ್ರ ಬಡಾವಣೆಯ 146 ವಾರ್ಡ್ ನಂಬರ್ BBMPಯ ಒಂದು ನಿಯಮದಂತೆ ಒಣತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯ ಏನು ಇವತ್ತು ನಿರ್ವಹಣೆ ಮಾಡಬೇಕು ಅಂತ BBMP ಒಂದು ನಿಯಮವನ್ನು ತಂದಿದೆ. ಅದೇ ರೀತಿ ನಾವು ಬೆಳಗ್ಗೆ 7:30ಕ್ಕೆ ಸರಿಯಾಗಿ ನಮ್ಮ ವಾರ್ಡಿನಿಂದ ಆರೋಗ್ಯ ನಿರೀಕ್ಷಕರಾಗಿರ್ಬೋದು ಮತ್ತು ಅಧಿಕಾರಿ ವರ್ಗದಾಗಿರ್ಬೋದು ಹಾಗೂ ಕಾಂಟ್ರಾಕ್ಚುಯಲ್ ಸೂಪರ್ವೈಸರ್ ಆಗಿರ್ಬೋದು ಇವರನ್ನೆಲ್ಲ ಒಳಗೂಡಿ 7:30ಕ್ಕೆ ಸರಿಯಾಗಿ ಏನು ಮನೆಗಳಿಂದ ತ್ಯಾಜ್ಯವನ್ನು ಸಂಗ್ರಹಿಸುವಂತಹ ನಿಯಮ ಏನಿದೆ ಅದೇ ರೀತಿ ನಾವು ಎಲ್ಲ ಕೂಡ ಒಟ್ಟಾಗಿ 7:30ಕ್ಕೆ ಮನೆ ಮುಂದೆ ಹೋಗ್ಬಿಟ್ಟು ಏರಿಯಾಗಳಲ್ಲಿ ಮನೆಗಳಿಂದ ಬರುವಂತಹ ಒಣ ಮತ್ತು ಹಸಿ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡುವ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಅದೇ ರೀತಿ ಮನೆಗಳಲ್ಲೂ ಕೂಡ ಒಣ ತ್ಯಾಜ್ಯ ಅಂದರೆ ಏನು ಇವತ್ತು ಕಾಟನ್ ದಿನನಿತ್ಯ ಉಪಯೋಗಿಸ್ತಾ ಇದ್ದಾರೆ, ಕಾಟನ್ ಬಾಕ್ಸಸ್ ಇರ್ಬೋದು, ಪ್ಲಾಸ್ಟಿಕ್ಸ್ ಇರ್ಬೋದು, ಗಾಜು ಬಾಟ್ಲಿ ಇರ್ಬೋದು, ಔಷಧಿಯ ಬಾಟ್ಲಿ ಇರ್ಬೋದು, ಈ ರೀತಿಯ ವಸ್ತುಗಳನ್ನು ಒಣ ತ್ಯಾಜ್ಯ ಅಂತ ಬೇರ್ಪಡಿಸ್ಬೋದು. ಅದೇ ರೀತಿ ಹಸಿ ತ್ಯಾಜ್ಯ ಏನು ದಿನನಿತ್ಯ ತರಕಾರಿ ಸಿಪ್ಪೆ ಆಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು ಅಥವಾ ಮಟನ್, ಚಿಕನ್ ಈ ರೀತಿಯ ಪದಾರ್ಥಗಳು ಹಸಿ ತ್ಯಾಜ್ಯ ಅಂತ ಮನೆಗಳಲ್ಲಿ ಬೇರ್ಪಡಿಸಿ ಕೊಡುವಂತಹ ನಿಯಮವನ್ನು ಮಾಡಿದ್ದಾರೆ. ಅದೇ ರೀತಿ ಮನೆಗಳವರು ಕೂಡ ಮಾಡಿಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಕೆಲವೊಬ್ಬರಿಗೆ ಅರಿವಿಲ್ಲದ ಕಾರಣ ಏನು ಒಣ ತ್ಯಾಜ್ಯ ಒಂದು ಹಸಿ ತ್ಯಾಜ್ಯದ ಅದ್ರ ಬಗ್ಗೆ ಅವರಿಗೆ ತಿಳಿಯಪಡಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಆರೋಗ್ಯ ನಿರೀಕ್ಷಕರು ಖುದ್ದಾಗಿ ನಮ್ಮನ್ನು ಭೇಟಿ ಮಾಡ್ತಾರೆ, ದಿನನಿತ್ಯ ನಮ್ಮ ಜೊತೆ ಅವರು ಸಹಕರಿಸ್ತಾ ಇದ್ದಾರೆ. ಇದರಿಂದ ನಮ್ಮ BBMPಯಿಂದ ಬರುವಂತಹ ಡಂಪಿಂಗ್ ಯಾರ್ಡ್ನಲ್ಲಿ ಇವತ್ತು ಏನು ತೊಂದರೆ ಆಗ್ತಿದೆ ಅದನ್ನು ಒಂದು ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಒಣ ಮತ್ತು ಹಸಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ನಮಗೆ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕಾಂಟ್ರಾಕ್ಚುಯಲ್ ಆಗಿರೋದ್ರಿಂದ BBMP ಕಸ ನಿರ್ವಹಣೆದು ಅವರು ಮೇಲ್ವಿಚಾರಕರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಆಟೋ ವರ್ಕರ್ಸ್ ಇರ್ಬೋದು, ಏನು ಹೆಲ್ಪರ್ ಇದ್ದಾರೆ, ಡ್ರೈವರ್ ಇದ್ದಾರೆ. ಅದೇ ರೀತಿ ಮೇಯ್ನ್ ಹೇಳಬೇಕು ಅಂದರೆ ನಮ್ಮ PKS ಏನು ಪೌರ ಕಾರ್ಮಿಕರಿದ್ದಾರೆ ಅವರು ನಮ್ಮ ಜೊತೆಗೆ ತುಂಬ ಸಹಕಾರದಿಂದ ಕೋಆಪ್ರೇಟ್ ಮಾಡ್ತಾರೆ. ಇದರಿಂದ ನಾವು ಕಸ ವಿಂಗಡಣೆ ಮಾಡೋದಾಗಿರ್ಬೋದು, ನಮ್ಮ ಕಸರಸ ಕೇಂದ್ರಕ್ಕೆ ತಂದು ಇವತ್ತು ಕಂಪೋಸ್ಟ್ ಏನು ನಡೀತಿದೆ ಇದನ್ನು ಮಾಡೋದಂತಾಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಜನಗಳ ಸಹಕಾರ ಇದಕ್ಕೆ ಬೇಕು. ಇದರಿಂದ ನಾವು ಒಣತ್ಯಾಜ್ಯವನ್ನು ರೀಸೈಕ್ಲಿಂಗ್ ಮಾಡುವಂಥ ಪರ್ಪಸ್ ಮಾಡೋದ್ರಿಂದ ಎಷ್ಟೋ ಬೆಂಗಳೂರಿನಲ್ಲಿ ಆಗುವಂತಹ ಕಸದ ಸಮಸ್ಯೆಯನ್ನು ತಡೆಗಟ್ಬೋದು ಅನ್ನೋ ಒಂದು ಉದ್ದೇಶವನ್ನು ಈ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಇದರಿಂದ ದಯವಿಟ್ಟು ಜನ ನಮ್ಮ ಏನಿವತ್ತು ನಾಗರಿಕ ಬಂಧುಗಳಿದ್ದಾರೆ ಅವರು ಈ ರೀತಿನ ಒಣ ಹಾಗೂ ಹಸೀಕರಣ ವಿಂಗಡಣೆ ಮಾಡಿಕೊಟ್ರೆ ಇದು ತುಂಬ ಉಪಯೋಗ ಆಗುತ್ತೆ, ಮುಂದಿನ ಜನಾಂಗ ಕೂಡ ಅತ್ಯಂತ ಉಪಯುಕ್ತವಾಗುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಹೇಳೋಕ್ಕೆ ವ್ಯಕ್ತಪಡಿಸ್ತೀನಿ ಸರ್. ಸಂಗ್ರಹಣೆಯಾದ ಕಸವನ್ನು ಹಸಿ ಕಸ ಹಾಗೂ ಒಣಕಸವಾಗಿ ಮತ್ತಷ್ಟು ಹಂತಗಳಲ್ಲಿ ಬೇರ್ಪಡಿಸಿ ಸಂಸ್ಕರಿಸಿ ತ್ಯಾಜ್ಯ ನಿರ್ವಹಣೆಯಲ್ಲಿ ಯಶಸ್ವಿಯಾಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ಕೆಲಸ ಮಾಡುತ್ತಿರುವ ಸಾಹಸ್ ಕಸರಸ ಘಟಕ 10 ಹಲವರಿಗೆ ಉದ್ಯೋಗವನ್ನು ನೀಡಿ ಅವರಿಗೆ ಆಸರೆಯಾಗಿದೆ ಎಂಬ ಹೆಮ್ಮೆಯ ಮಾತುಗಳು ಸಾಹಸ್ ಕಸರಸ ಘಟಕದ ಆರಿಫ್ ಅಹಮದ್ ಅವರದು. ಇಲ್ಲಿ ಬರುವಂಥ ಒಣ ತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯವನ್ನು ನಾವು ಒಣ ತ್ಯಾಜ್ಯವನ್ನು ವಿವಿಧ ರೀತಿಯಾಗಿ ಅದನ್ನು ವಿಂಗಡಿಸ್ಬಿಟ್ಟು ಬೇರೆ ಬೇರೆ ರೀಸೈಕ್ಲಿಂಗ್ ಮಾಡಲಿಕ್ಕಾಗಿ ಅದನ್ನು ಬೇರೆ ಬೇರೆ ಕಂಪ್ನಿಗಳಿಗೆ ಅದನ್ನು ಕಳಿಸ್ಕೊಡ್ತೀವಿ. ಇಲ್ಲಿ ಬರುವಂಥ ಒಣ ತ್ಯಾಜ್ಯ ಅಂದರೆ ಪೇಪರು, ಪ್ಲಾಸ್ಟಿಕ್ಕು, ಪೆಟ್ ಬಾಟಲು ಮತ್ತು ಉಳಿದಿರುವಂಥ ಲ್ಯಾಮಿನೇಟ್ಸು ಈ ಥರದ್ದೆಲ್ಲ ಬರುವಂಥ ಕಸಗಳನ್ನು ವಿವಿಧ ನಾನಾ ರೀತಿಯಾಗಿ ಅದನ್ನು ವಿಭಾಗಿಸಿಬಿಟ್ಟು ಅದನ್ನು ಬೇರೆ ಕಂಪ್ನಿ ರೀಸೈಕ್ಲಿಂಗ್ ಮಾಡಲಿಕ್ಕೆ ಮತ್ತು ಅದನ್ನು ಮರುಬಳಕೆ ಆಗುವಂತೆ ಈ ಪೇಪರನ್ನು ಮತ್ತೆ ಪೇಪರ್ ಮಾಡುವಂತೆ, ಪ್ಲಾಸ್ಟಿಕ್ಕನ್ನು ಮತ್ತೆ ಪ್ಲಾಸ್ಟಿಕ್ ಆಗಿ ಮರುಬಳಕೆ ಮಾಡುವಂಥ ಒಂದು ಕಾರ್ಯದಲ್ಲಿ ನಾವು ಒಂದು ಪಾತ್ರವನ್ನು ವಹಿಸ್ತಾ ಇದ್ದೀವಿ. ಅದೇ ರೀತಿ ಹಸಿ ತ್ಯಾಜ್ಯ ಏನು ಬರುತ್ತೋ ಆ ಹಸಿ ತ್ಯಾಜ್ಯವನ್ನು ಅದಕ್ಕೆ ಬೇಕಾಗಿರುವಂಥ ಎಲೆಗಳನ್ನು ಮತ್ತು ಸೆಮಿ ಕಾಂಪೋಸ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಬಯೋಕೆಲಮ್ ಪೌಡ್ರನ್ನು ಹಾಕಿಬಿಟ್ಟು ಅದರಿಂದ ಗೊಬ್ಬರವನ್ನು ತಯಾರಿಸುತ್ತೇವೆ. ಈ ತಯಾರಿಸಿದಂಥ ಗೊಬ್ಬರವನ್ನು ರೈತರಿಗೆ ಮತ್ತು ಬೇರೆಯವರಿಗೆ ಕೊಡಲಿಕ್ಕೆ ಇದು ತುಂಬ ಉಪಯೋಗವಾಗಿರುತ್ತದೆ. ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ಇಲ್ಲಿರುವಂಥ ಜನರಿಗೆ ನಾವು ಉದ್ಯೋಗ ಅವಕಾಶವನ್ನು ವಹಿಸ್ಕೊಟ್ಟಿದ್ದೀವಿ. ಇವ್ರು ಬಂದುಬಿಟ್ಟು ಬಿಲೋ ಪೋರ್ಟಲಲ್ಲಿ ಇರೋದ್ರಂಥ ಸ್ಟಾಫನ್ನು ಕಾರ್ಮಿಕರಿಗೆ ನಾವು ಉದ್ಯೋಗ ಅವಕಾಶವನ್ನು ವಹಿಸ್ಕೊಟ್ಟಿದ್ದೀವಿ. ಇದರಿಂದ ಬರುವಂಥ ಒಣ ತ್ಯಾಜ್ಯದಿಂದ ಬರುವಂಥ
ಏನು ಆದಾಯ ಇದೆಯೋ ಆ ಆದಾಯದಿಂದ ನಾವೆಲ್ಲರಿಗೂ ಸಂಬಳ ಮತ್ತು ಅವ್ರಿಗೆ ಒಂದು ಉದ್ಯೋಗಾವಕಾಶ ವಹಿಸ್ಕೊಟ್ಟಿದ್ದೀವಿ ಇದರಲ್ಲಿ. ದಿನನಿತ್ಯ ಅಗಾಧವಾಗಿ ಉತ್ಪತ್ತಿಯಾಗುವ ಕಸದ ನಿರ್ವಹಣೆಯಲ್ಲಿ ಕಸದ ವಿಂಗಡಣೆಗೆ, ಅದರ ಪರಿಷ್ಕರಣೆಗೆ, ಅಂತೆ ಅವುಗಳ ಪುನರ್ಬಳಕೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ನಡೆಸುತ್ತಿರುವ ಸಾಹಸ್ ಕಸರಸ ಸಂಸ್ಕರಣಾ ಕೇಂದ್ರ ಪರಿಸರ ಸ್ನೇಹಿಯಾದ ಒಂದು ಹೊಸ ಆಯಾಮವನ್ನು ನೀಡಿ ಬೆಳಕನ್ನು ತೋರಿದೆ. ಇದು ಈ ಸಾಹಸ್ ಕಸರಸ ಸಂಸ್ಕರಣಾ ಕೇಂದ್ರದ ಎಲ್ಲ ಕಾರ್ಯಾಚರಣೆಯ ಪಕ್ಷಿ ನೋಟ. ಈ ಒಂದು ಕಸರಸ ಕೇಂದ್ರದಲ್ಲಿ ನಾವೀಗ ಒಟ್ಟಾರೆಯಾಗಿ 6 ಜನ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು, ಅಂದರೆ ಫೀಲ್ಡ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇರೋರು. ಅದು ಅಲ್ಲದೆ ಸೂಪರ್ವೈಸರ್ ಆಗಿ ಒಬ್ಬರು ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅಂದರೆ ಈಗ ಇನ್ನು ಇಲ್ಲಿ ಕೆಲಸ ಹೇಗೆ ನಡೀತಾ ಇದೆ ಅಂತಂದರೆ, ಹೊರಗಿನ ಪ್ರಪಂಚದಲ್ಲಿ ಈಗ ಪೌರ ಕಾರ್ಮಿಕರು ಏನು ಮನೆಗಳ ಹತ್ರ ಹೋಗಿ ಕಲೆಕ್ಟ್ ಮಾಡೋದಾಗಿರ್ಬೋದು ಕಸನ, ಈ ರೀತಿಯಾಗಿ ಅವ್ರದ್ದು ಮತ್ತು ಹೊರಗಡೆನೇ ಯಾವುದೋ ಹೋಟೆಲ್ ಆಗಿರ್ಬೋದು, ಈ ರೀತಿಯಾಗಿ ಸಂಗ್ರಹಿಸಿದಂಥ ಎಲ್ಲ ಒಂದು ಕಸ ನೇರವಾಗಿ ನಮ್ಮ ಒಂದು ಈ ಕೋರಮಂಗಲದಲ್ಲಿರ್ತಕ್ಕಂಥ ಕಸರಸ ಕೇಂದ್ರ ಏನಿದೆಯೋ ಈ ಒಂದು ಕೇಂದ್ರಕ್ಕೆ ಬಂದು ತಲುಪುತ್ತೆ. ಇಲ್ಲಿಂದ ಅಲ್ಲಿ ಒಂದು ಬಾರಿ ನಮ್ಮ ಒಂದು ಕೇಂದ್ರದ ಒಂದು ಬಾಗಿಲಿಗೆ ಬಂದಾಗ ಅದನ್ನು ನಮ್ಮ ಪ್ರತಿನಿಧಿಯಾಗಿ ಯಾರು ಸೂಪರ್ವೈಸರ್ ಇಲ್ಲಿರ್ತಾರೋ ಅವರು ಅದನ್ನು ಒಂದು ವೇ ಮಾಡೋದಾಗಿರ್ಬೋದು, ತೂಕ ಮಾಡ್ತಕ್ಕಂಥದ್ದು ಯಾಕೆ ಅಂತಂದರೆ ಅದು ಎಷ್ಟು ಬಂದಿದೆ ಏನು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ತೂಕ ಮಾಡಿ ಅದನ್ನು ನಮ್ಮ ಬುಕ್ಕಲ್ಲಿ ಒಂದು ನಾವು ಬರೆದುಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಒಂದು ಹಸಿ ಕಸ, ಈಗ ಹಸಿ ತ್ಯಾಜ್ಯ ಅಂತ ಏನಿದೆಯೋ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಈ ಒಂದು ತ್ಯಾಜ್ಯ ನೇರವಾಗಿ ಇಲ್ಲಿ ಬಂದ ತಕ್ಷಣ ಆ ಒಂದು ಬುಕ್ಕಿಗೆ ಎಂಟ್ರಿ ಆಗಿ ನೇರವಾಗಿ ಆ ಒಂದು ಮುಂದಿನ ಪದ್ಧತಿ ಏನಿದೆಯೋ ಗೊಬ್ಬರ ಮಾಡೋದಕ್ಕೆ ಏನು ಪ್ರೋಸೆಸ್ ಮಾಡಬೇಕೋ ನಾವು ಆ ಪ್ರಕ್ರಿಯೆಗೆ ಅದು ಒಳಪಡುತ್ತೆ. ಅಲ್ಲಿಂದ ನಂತರ ಅದು ಗೊಬ್ಬರ ಆಗಿ ಅದನ್ನು ಮಾಡಿ ಅದು ಒಂದು ಮಟ್ಟದ ಅದು ಗ್ರೈಂಡ್ ಆದಮೇಲೆ ಅದನ್ನು ಟ್ಯಾಂಕ್ಗೆ ಹಾಕ್ತೀವಿ. ಆ ಟ್ಯಾಂಕಿಂದ ಮತ್ತೆ ಅದು ಒಂದು 15-20 ದಿನ ಆದಮೇಲೆ ಅದನ್ನು ರೊಟೇಟ್ ಮಾಡೋದಾಗಿರ್ಬೋದು, ಅಂದರೆ ಮೇಲಿಂದ ಕೆಳಗಡೆ ಅದನ್ನು ಚೇಂಜ್ ಮಾಡಿ ಅದು ಮಾಡಿದಾದ್ಮೇಲೆ ನಂತರ ಮತ್ತೆ ಅದನ್ನು ನಾವು ಮಿಷನ್ಗೆ ಹಾಕ್ತೀವಿ. ನಮ್ಮ ಒಂದು OW ಆರ್ಗ್ಯಾನಿಕ್ ವೇಸ್ಟ್ ಕನ್ವರ್ಟರ್ ಅಂತ ಏನಿದೆಯೋ ಆ ಮಿಷನ್ನು, ಆ ಮಿಷಿನಲ್ಲಿ ನಾವು 15-20 ದಿನದ ಏನು ಸೆಮಿ ಕಂಪೋಸರ್ ಏನಿದೆಯೋ ಆ ಒಂದನ್ನು ಮತ್ತೆ ಹಾಕಿ ಪುನಃ ಅದನ್ನು ಗ್ರೈಂಡ್ ಮಾಡ್ತೀವಿ. ನಂತರ ಅದಕ್ಕೆ ಬಯೋಕಿಲಮ್ ಆಗಿರ್ಬೋದು ಇದನ್ನೆಲ್ಲವನ್ನು ಹಾಕಿ ಮತ್ತೆ ಅದನ್ನು ಪುಡಿಯಾಗಿ ಮಾಡಿದ ಮೇಲೆ ಮಾತ್ರ ಅದು ನಾವು ಗೊಬ್ಬರ ಅಂತ ನಾವು ಪರಿಗಣಿಸ್ತೀವಿ. ಈ ರೀತಿಯಾಗಿ ಗೊಬ್ಬರ ಆಗಿದ್ದನ್ನು ನಾವು ನಮ್ಮಲ್ಲಿ ಅದೊಂದು ಸಣ್ಣ ಪ್ಯಾಕೆಟ್ಗಳಾಗಿ ನಾವು ಅದನ್ನು ಹೊರಗಡೆಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ನಾವು ಮಾಡ್ತಿರ್ತಕ್ಕಂಥ ಹಸಿ ತ್ಯಾಜ್ಯ ಸಂಬಂಧಪಟ್ಟಿದ್ದು. ಅದಕ್ಕೆ ಬಂದರೆ ಒಣ ತ್ಯಾಜ್ಯ, ಈಗ ಡ್ರೈ ವೇಸ್ಟ್ ಅಂತ ಏನು ನಾವು ಕರಿತೀವೋ ಇದನ್ನು ನಾವು ಪೇಪರ್, ಪ್ಲಾಸ್ಟಿಕ್ಕು, ಹಾಲ್ ಪ್ಯಾಕೆಟು, ಕಾಟನ್ ಬಾಕ್ಸು, ಮತ್ತು ಒಂದು ಗ್ಲಾಸ್ ಬಾಟಲ್ ಆಗಿರ್ಬೋದು, ಟೆಟ್ರಾಪ್ಯಾಕ್ ಕಾಟನ್ಸ್ ಆಗಿರ್ಬೋದು, ಮತ್ತು ಒಂದು ಥರ್ಮಾಕೋಲ್ ಆಗಿರ್ಬೋದು, ಈ ಥರದ್ದು ಎಲ್ಲದನ್ನು ಸಹ ನಾವು 12ರಿಂದ 15 ರೀತಿಯಾಗಿ ವಿವಿಧವಾಗಿ ನಾವು ಅದನ್ನು ಬೇರ್ಪಡೆ ಮಾಡ್ತೀವಿ. ಅಂದರೆ ನಮ್ಮ ಸ್ಟಾಫ್ ಪ್ರತಿದಿನ ಬೆಳಗ್ಗೆ 9:30ಯಿಂದ ಈ ಒಂದು ಕೇಂದ್ರ ಸ್ಟಾರ್ಟ್ ಆಗಿ ಸಂಜೆ 6 ಗಂಟೆವರೆಗೂ ಈ ಒಂದು ಕೇಂದ್ರ ಚಾಲ್ತಿಯಲ್ಲಿರುತ್ತೆ. ಅಂದರೆ ಯಾರು ಬೇಕಾದರೂ ನೇರವಾಗಿ ಒಂದು ಪೌರ ಕಾರ್ಮಿಕರು ಅಲ್ಲದೆ ಮನೆಯವರು ಸಹ ಅವರೇ ಖುದ್ದಾಗಿ ಬಂದು ಅವರ ಒಂದು ತ್ಯಾಜ್ಯವನ್ನು ಇಲ್ಲಿ ಕೊಡಬಹುದು. ಈ ರೀತಿಯಾಗಿ ಕೊಟ್ಟಂಥ ತ್ಯಾಜ್ಯಕ್ಕೆ ನಾವು ನೇರವಾಗಿ ಅದು ಎಷ್ಟು ಬಂತು ಏನು kg ಅದನ್ನೆಲ್ಲವನ್ನು ಸಹ ನಾವು ನೋಂದಣಿ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ನೋಂದಣಿ ಮಾಡ್ಕೊಂಡಿದ್ದಾಗ ನಾವು BBMPಯವರು ನಮಗೆ ಈ ಸಹಕಾರ ಕೊಟ್ಟಿರೋದ್ರಿಂದ ಬಂದಿರತಕ್ಕಂಥ ಎಲ್ಲ ತ್ಯಾಜ್ಯದ ಒಂದು ಮೊತ್ತನೂ ಸಹ ನಾವು, ಅಂದರೆ ಮೊತ್ತ ಅಂತಂದರೆ ಎಷ್ಟು ಬಂದಿದೆ ಏನು kg ಈ ಒಂದು ಮಾಹಿತಿನ ನಾವು BBMPಗೆ ತಲುಪಿಸ್ತಾ ಇದ್ದೀವಿ. ನಂತರ ಇಲ್ಲಿ ಒಣ ಕಸ ಅಂತ ಏನಿದೆಯೋ ಅದು ಬೇರ್ಪಟ್ಟ ನಂತರ ಅದು ಒಂದು ನಮಗೆ ಆದ ಕೆಲವೊಂದು ಡೀಲರ್ಸ್ ಇದ್ದಾರೆ, ಸ್ಕ್ರಾಪ್ ಡೀಲರ್ಸ್ ಅಂತ ಏನು ಕರಿತೀವೋ ಅವರು ಒಂದೊಂದು, ಈಗ ಪೇಪರನ್ನು ನಿರ್ವಹಣೆ ಮಾಡ್ತಕ್ಕಂಥ ಡೀಲರ್ಸು ಕೆಲವರು ಇದ್ದಾರೆ, ಗಾಜಿನ ಮಾಡ್ತಕ್ಕಂಥ ಆ ಥರದ ಒಬ್ಬೊಬ್ಬರಿಗೆ ನಾವು ಒಂದು ಸ್ವಲ್ಪ ಮಟ್ಟ ಆದ ತಕ್ಷಣ ಅದನ್ನು ಅವ್ರಿಗೆ ತಲುಪಿಸ್ಕೊಡ್ತೀವಿ. ಕಳಿಸ್ಕೊಟ್ರೆ ಅಲ್ಲಿಂದ ಅದು ನೇರವಾಗಿ ಮರು ಉತ್ಪಾದನಾ ಕೇಂದ್ರ ಅಂದರೆ ರೀಸೈಕ್ಲರ್ ಏನಿರ್ತಾರೋ ಆ ಒಂದು ಕಂಪ್ನಿಗಳಿಗೆ ತಲುಪಿಸೋ ಕೆಲಸನ ಆ ಸ್ಕ್ರಾಪ್ ಡೀಲರ್ ಮಾಡ್ತಾ ಇದೆ. ಮುಖ್ಯವಾಗಿ ನಮ್ಮ ಒಂದು ಕಸರಸ ಕೇಂದ್ರ ಮಾಡ್ತಿರ್ತಕ್ಕಂಥದ್ದು ಒಣ ಕಸ, ಹಸಿ ಕಸ, ವೇಸ್ಟ್ ಈ ಥರ ಏನಿದೆಯೋ ಅದೆಲ್ಲವನ್ನು ಬೇರ್ಪಡೆ ಮಾಡಿ ಮರು ಉತ್ಪಾದನಾ ಕೇಂದ್ರಗಳಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಕಸರಸ ಕೇಂದ್ರ ಮಾಡ್ತಾ ಇದೆ. ಇನ್ನು ಸಾಹಸ್ ಕಸರಸ ಸಂಸ್ಕರಣಾ ಕೇಂದ್ರದಲ್ಲಿ ಕಸವನ್ನು ವಿಂಗಡಣೆ ಮಾಡುವ ವಿವಿಧ ಕ್ರಮಗಳನ್ನು ಅಂತೆ ಸಂಸ್ಕರಣಾ ವಿಧಾನಗಳನ್ನು ತಿಳಿಸಿ ಮಾತನಾಡಿದ್ದು ಸಂಸ್ಥೆಯಲ್ಲಿ ಹಲವು ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸುತ್ತಿರುವ ಲಕ್ಷ್ಮೀ ಅವರು. ಇಲ್ಲಿ ಹಸಿ ಕಸ, ಒಣ ಕಸ ಅಂತ ಬರ್ತಾ ಇದೆ. ಹಸಿ ಕಸ ಒಂದು ದಿನಕ್ಕೆ 200ರಿಂದ 300 kg ಬರುತ್ತೆ. ಅದನ್ನು ನಾವು ಮಿಷಿನ್ಗೆ ಹಾಕ್ತೀವಿ. ಬಯೋಕಿಲಮು ಮತ್ತು ಎಳೆ ಕಾಂಪೋಸ್ಟ್ ಎಲ್ಲ ತೊಗೊಂಡು ಮಾಡಿ ಹಾಕಿ ಒಂದು ತೊಟ್ಟಿಗೆ ಹಾಕ್ತೀವಿ. ತೊಟ್ಟಿಗೆ ಹಾಕಿ ಒಂದು 15 ದಿನ ಬಿಟ್ಟು ಇನ್ನೊಂದು ಸತಿ ಟರ್ನ್ ಮಾಡ್ತೀವಿ. ಟರ್ನ್ ಮಾಡಿ 1 ತಿಂಗಳಷ್ಟರಲ್ಲೇ ಅದು ಗೊಬ್ಬರ ಆಗುತ್ತೆ. ಅದು ತೆಗೆದು ಒಂದು ಕಡೆ ಹಾಕಿ ತಿರ್ಗಾ ನಾವು ಪೌಡರ್ ಮಾಡಿ ಗೊಬ್ಬರ ಮಾಡಿ ಕಾಂಪೋಸ್ಟ್ ಮಾಡಿ ಬೇಕಾಗಿರೋ ಕಳಿಸ್ತಾ ಇದ್ದೀವಿ. ಮತ್ತು ಡ್ರೈ ವೇಸ್ಟ್ ಅಂತ ಬರುತ್ತೆ. ಒಂದು ದಿನಕ್ಕೆ 500 kg
200 ಕೆ ಜಿಯಿಂದ 300 ಕೆ ಜಿ ಅಷ್ಟರಲ್ಲಿ ನಮಗೆ ಬರುತ್ತೆ. ಅದು ನಾವು ಇಂಗಿಡಿಸ್ತಾ ಇದ್ದೀವಿ. ನಾವು ಒಂದು 13 ಜನ ಕೆಲಸ ಮಾಡ್ತಾಯಿದ್ದೀವಿ. 13 ಜನದಲ್ಲಿ 7-8 ಜನ, ಒಂದು 6 ಜನ ಲೊಕೇಶನ್ಸ್ಗಳು ನಮ್ಮ ಸಾಹಸಿಂದ ಲೊಕೇಶನ್ಸ್ ಒಂದು 7-8 ಲೊಕೇಶನ್ಸ್ ಇದೆ. ಇದು ಯಾರನ್ನ ರಜಾ ಹಾಕಿದ್ರೆ ಅವ್ರನ್ನ ಅಡ್ಜಸ್ಟ್ ಮಾಡಿ ಒಂದು 6 ಜನ ಕಳಿಸ್ತಾ ಇದ್ವಿ. ಮಿಕ್ಕಿದ್ರು 7 ಜನ 8 ಜನ ಇಲ್ಲಿ ಇರ್ತೀವಿ. ಇಲ್ಲಿ ಒಂದು ಟೇಬಲ್ಗೆ 3 ಜನ ಅಂತ ಕೆಲಸ ಮಾಡ್ತಿದ್ದಾರೆ. ಒಂದು ಟೇಬಲ್ 3 ಜನ ಮಾಡ್ತಾಯಿದ್ದಾಗ ಅದರಲ್ಲಿ ಏನೇನು ಕಸ ಬರುತ್ತೋ ಅದರಲ್ಲಿ ಕಲರ್ ಪೇಪರ್, ವೈಟ್ ಪೇಪರ್, ಹಾಲ್ ಕವರ್, ಟೆಟ್ರಾ ಪ್ಯಾಕೆಟ್, ಮತ್ತು ಜ್ಯೂಸ್ ಬಾಟಲ್, ಪ್ಲಾಸ್ಟಿಕ್, ಕಡಕ್, ನ್ಯೂಸ್ ಪೇಪರ್, ಮ್ಯಾಗ್ಝಿನ್ ಇದೆಲ್ಲ ನಾವು ಇಂಗಿಡಿಸ್ತಾ ಇದ್ದೀವಿ. ಇಂಗಿಡಿಸಿ ಬೇರೆ ಬೇರೆ ತೊಗೊಂಡು ನಾವು ಕಸ ಕಡಿಮೆ ಮಾಡ್ತಾಯಿದ್ವಿ. ಕಸದಿಂದ ನಮಗೆ ಇವೆಲ್ಲ ನಮ್ಗೆ ಸಿಗುತ್ತೆ. ಇದು ಸಿಗೋ ಗಂಟ ನಾವು ಎಲ್ಲ ತೊಗೊಂಡು ಕಸ ಕಡಿಮೆ ಮಾಡ್ತಾಯಿದ್ವಿ. ಅದರಿಂದ ನಮಗೆ ಕಸ ರಸದಲ್ಲಿ ನಮಗೆ ಒಂದು ಸ್ವಲ್ಪ ಉಪಯೋಗ ಆಗಿದೆ. ಅದರಿಂದನೇ ನಮ್ಗೆ ಸಂಬಳ ಬರ್ತಾಯಿರೋದು. ನನ್ನ ವಿನಂತಿ ಏನಂತಂದರೆ, ಮನೆಯಿಂದ ಕೊಡೋವಾಗ ನಮಗೆ ಹಸಿ ಕಸ ಬೇರೆ ಒಣ ಕಸ ಬೇರೆ ನಾವು ಮಾಡಿಕೊಟ್ರೆ ದೇಶಕ್ಕೂ ಒಳ್ಳೆಯದಾಗುತ್ತೆ. ನಾವು ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಕಸನ ಕಡಿಮೆ ಮಾಡ್ತೀವಿ. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದನ್ನು, ಕಸವನ್ನು ವಿಂಗಡಣೆ ಮಾಡದೆ ನೀಡುವುದನ್ನು ಇಂದಿಗೆ ನಾವು ಬಿಟ್ಟು ಬಿಡೋಣ. ನಾವು ತ್ಯಾಜ್ಯವೆಂದು ಬೇಡವೆಂದು ಬಿಸಾಡುವ ಕಸವನ್ನು ರಸವಾಗಿ ಮಾರ್ಪಾಡು ಮಾಡುವ ಕಲೆ ಇಂದು ನಮಗೆ ಒದಗಿ ಬಂದಿದೆ. ಇಲ್ಲಿ ಕೇವಲ ತ್ಯಾಜ್ಯ ವಿಲೇವಾರಿಯಷ್ಟೇ ಅಲ್ಲ, ತ್ಯಾಜ್ಯಗಳ ನಿರ್ವಹಣೆಯಾಗಿ ತ್ಯಾಜ್ಯಗಳ ಪುನರ್ಬಳಕೆಯೂ ಆಗುತ್ತಿದೆ. ಇದರಿಂದ ಹಾನಿಕಾರಕ ವಿಷವಸ್ತುಗಳು ಮತ್ತೆ ಮಣ್ಣಿಗೆ ಸೇರದೆ ಪರಿಸರವನ್ನು ಕಾಪಾಡಲು ನೆರವಾಗುತ್ತಿದೆ. ನಮಗೆ ನಿಮ್ಮ ಸಹಕಾರದ ಅವಶ್ಯಕತೆ ಇಂದಿದೆ. ಪ್ರತಿದಿನ ಮನೆಗಳಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಹಸಿ ಕಸವಾಗಿ, ಒಣ ಕಸವಾಗಿ ಗುರುತಿಸಿ ಬೇರ್ಪಡಿಸಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಕಸ ಸಂಗ್ರಹಣೆ ಮಾಡುವವರಿಗೆ ದಯಮಾಡಿ ನೀಡಿ. ನೀವು ನೀಡಿದ ಕಸವನ್ನು ರಸವಾಗಿ ಮಾರ್ಪಡಿಸಲು ಸಹಕರಿಸಿ. ನಿಮ್ಮ ನಗರವನ್ನು ಸ್ವಚ್ಛ ಸುಂದರ ನಗರವನ್ನಾಗಿಸಲು ಮುಂದೆ ಬನ್ನಿ. ಅಂದದೂರು ಬೆಂಗಳೂರು, ಆನಂದದ ತವರೂರು. ಬದುಕಿದರೆ ಇಲ್ಲೇ ನಾವು ಬದುಕಿರಬೇಕು, ಸುಖ ಪಡಲು ಈ ಊರಲ್ಲೇ ನಾವಿರಬೇಕು. ಅಂದದೂರು ಬೆಂಗಳೂರು, ಆನಂದದ ತವರೂರು. ನೋಡಿದ್ರಲ್ಲ ವೀಕ್ಷಕರೇ, ಕಸ ರಸ ಕಾರ್ಯ ಎಷ್ಟು ಅಮೋಘವಾಗಿ, ಅದ್ಭುತವಾಗಿ ಹಲವಾರು ಹಂತಗಳಲ್ಲಿ ಸಾಗ್ತಾ ಬರ್ತಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಪರಿಸರವನ್ನು ಕಾಪಾಡೋದಕ್ಕೆ ಕಸವನ್ನು ವಿಂಗಡಣೆ ಮಾಡುವತ್ತ ಗಮನವನ್ನು ಹರಿಸಬೇಕು. ಹಿರಿಯರು ಹೇಳ್ತಾರಲ್ಲ, ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ ಅಂತ ಹೇಳಿ. ಹಾಗೆ ನಾವು ನಮ್ಮ ಮನೆಯಿಂದಲೇ ಕಸದ ವಿಂಗಡಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ನಂತರ ಅದು ಸಣ್ಣ ಸಣ್ಣ ಹಂತಗಳಿಂದ ದೊಡ್ಡದಾಗಿ ಬೆಳೆದು ನಮ್ಮ ನಗರವನ್ನು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಸಿ, ಸುಂದರವಾಗಿಸಿ ಕಾಪಾಡುತ್ತೆ. ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಏನಂತೀರಾ? ನೋಡಿದ್ರಲ್ಲ, ಎಷ್ಟೆಲ್ಲ ಕೈಗಳು ಈ ಒಂದು ಕಸ ರಸ ಕಾರ್ಯದಲ್ಲಿ ನಿರತವಾಗಿದೆ. ಈ ಕೈಗಳಲ್ಲಿ ನಮ್ಮದು ಒಂದು ಕೈ ಆಗಬೇಕಾ? ಮತ್ತೆ ತಡ ಮಾಡ್ತೀರಾ? ಮನೆಯಲ್ಲಿರುವಂತಹ ಕಸವನ್ನು ಹಸಿ ಕಸ ಹಾಗೂ ಒಣ ಕಸ ಅಂತ ವಿಂಗಡಣೆ ಮಾಡಿ ಕಸದವರಿಗೆ ನೀಡಿ. ನಾವಿನ್ನು ಹೋಗಿ ಬರೋದಾ? ನಮಸ್ಕಾರ.